ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಎತ್ಕೊಳ್ಳಿ, ನಾನೇ ತಗೊಂಡ್ಬಂದಿರ್ತೇನೆ. ನಿನಗೆ ಯಾರು ಎತ್ಕೋಬೇಕು? ಐಶ್ಯ ಹಾಯ್. ನೋಡ್ರಿ ಇಲ್ಲಿ ನಮ್ಮ ರಚ್ಚನ ಪಾಪ. ನಿನ್ನ ಕೂಸು ಏನದು? ಒಂದೇ ಕುಂದಿಂದ ಕೂಸು ನೋಡ್ರಿ ಎಷ್ಟು ಹೊಲಸು ಮಾಡ್ಯಾಳಕಿ ಅಂತೇಳಿ. ನಿನ್ನ ತೊಗೊಂಬಂದಾರಿ ಒಟ್ಟು ಹೊಲಸು ಮಾಡಿಬಿಟ್ಟಾಳ್ರಿ ಇವತ್ತು. ಒಂದೇ ದಿಂದ ನೋಡ್ರಿ ಎಷ್ಟು ಚಂದಿತ್ತು, ಎಷ್ಟು ಬೆಳ್ಳಗಿತ್ತಂತೇಳಿ ನೋಡ್ರಿ ಎಲ್ಲ ಎಷ್ಟು ಹೊಲಸು ಮಾಡಿಬಿಟ್ಟಾರಿ. 200 ರೂಪಾಯಿ ಕೊಟ್ಟು ತಂದಾರ್ರಿ, ಇದಕ್ಕೆ 200 ರೂಪಾಯಿ ಕೊಟ್ಟು ತಂದಾರ್ರಿ. ಅಷ್ಟು ಹೊಲಸು ಮಾಡಿಬಿಟ್ಟಾರ್ರಿ ಪಾಪ. ಮುದ್ದಗಳು ಮುದ್ದಗಳು ಬಿತ್ತು 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 ಹಂಗ ನೋಡ್ರಿ. ಅದು ಆಕಿನ ಕೂಸ್ ಅಂತ್ರಿ. ಆಕಿ ಒಟ್ಟ ಯಾರಿಗೆ ಕೊಡಲ್ರಿ ಫ್ರೆಂಡ್ಸ. ರಾತ್ರಿ ಸುದ್ಯಾಕನು ಅದಕ್ಕೆ ಸಂಗಟೆ ತೊಗೊಂಡು ಮಕ್ಕೊಂದಾಳ್ರಿ. ಒಟ್ಟ ಬಿಡಲ್ಗಳ್ರಿ ಅದಕ್ಕೆ. ನಮ್ಮ ಸೋನಿ ಕಸು ಗೊತ್ತದ್ರಿ, ಸೋನಿನೂ ಕೊಡಲ್ಗಳ್ರಿ. ಅಷ್ಟು ಜಾಬದಾಗ್ಯಾಳ್ರಿ ಕೀನ. ನಮ್ಮ ರಚ್ಚು ಇನ್ನ ಮೈ ತೊಗೊಂಡಿಲ್ಲ ಫ್ರೆಂಡ್ಸ. ಮೈ ತೊಳಿಬೇಕ್ರಿ ನಮ್ಮ ರಚ್ಚುಗ. ಆಮೇಲೆ ರಾಧಿಕಾಗ ಅವರು ತೊಗೊಂಡಿಲ್ಲ. ಮಾಮ ತೊಗೊಂಡಾರ್ರಿ. ಅವ್ರು ಊಟ ಮಾಡಿ ಎಲ್ಲ ಮಾಡಿ ಮೇವು ತರಕಂತ ಹೋಗ್ಯಾರ್ರಿ ದನಗಳಿಗೆ. ಮೇವು ಕಡಿಜೋಳ ತಂದ ಕೆರೆ ಹಾಕ್ಬೇಕಲ್ರಿ, ಅದಕ್ಕೆ ಕಡ್ದ ಕೆರೆ. ಹೋಗಿ ಆಡೋ ರಚ್ಚು, ಆಟ ಆಡೋ. ಹೋಗು ಕುಂದರ್ತಿ, ಹೋಗಿ ಆಡೋ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದೈತಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣತ್ತ. ಇವಾಗ ನೋಡ್ರಿ ಬೆಳಗ್ಗೆ 9:30 ಆಗೈತಿ. ಲೈಟ್ ಅಂತೂ ಬಂದಾವ್ರಿ. ನಾನು ನೀರು ತುಂಬ್ಕೊಂಡಿದ್ದಿಲ್ರಿ ನೋಡ್ರಿ ಫ್ರೆಂಡ್ಸ್. 3 ದಿನ ಆಯ್ತು. ಮಮ್ಮಿ ಅಂತ ಎಲ್ಲರೂ ಬಂದಿರಲ್ರಿ, ಅದಕ್ಕೆ ನೀರೇ ತುಂಬ್ಕೊಂಡಿದ್ದಿಲ್ರಿ. ಇವತ್ತು ತುಂಬ್ಕೊಂಡಿಲ್ರಿ ನಾನು. ಮಮ್ಮಿ ಅವರು ಎಲ್ಲ ಅಡುಗೆ ಅಂತೆಲ್ಲ ಆಗ್ಯದ್ರಿ ನಂದು. ಇವತ್ತು ಊರಿಗೆ ಹೋಗ್ತಾರ್ರಿ ಅವರು. ಊರಿಗೆ ಕಳಿಸಿ ಮಾಡಿ ಇದು ಮಾಡ್ಬೇಕ್ರಿ. ಆಯಿನೂ ಮಮ್ಮಿನೂ ಹೋಗ್ತಾರ್ರಿ. ನಮ್ಮ ರಾಯಣ್ಣ ಒಂಟು ಮಗನ ಬಟ್ಟೆ ಬಂದಿವಲ್ರಿ, ಅದಕ್ಕೆ ಬಟ್ಟೆ ಮಾಡಾಕಂತೇಳಿ ಹೋಗ್ಯಾರ್ರಿ ಅವರು. ಮಾಮನ ಹೋಗ್ಯಾರಲ್ರಿ ಸಂಗಟ. ಒಂದಿಷ್ಟು ವಿಡಿಯೋ ಮಾಡ್ಕೊಂಬ ಅಂತೇಳಿನ್ರಿ. ಹ್ಞೂ ಅಂದಾರ್ರಿ ಅವರು. ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಯಾರ. ಏನೇನು ಮಾಡ್ತಾರ ಗೊತ್ತಿಲ್ಲ. ಮಾಡ್ಕೊಂಬಂದ್ರೆ ಹಾಕ್ತೀನಿ ರೀ, ಇಲ್ಲಿಕಂದ್ರೆ ಇಲ್ಲ. ಅಂದ್ರೆ ಒಂಟು ಮಗ ಇರ್ತಾನಲ್ರಿ. ಅಂದ್ರೆ ಈಗ ನಮ್ಗೆ ರಾಯಣ್ಣ ಒಬ್ಬನೇ ಏನಲ್ರಿ, 2 ಹೆಣ್ಮಕ್ಳು ಒಬ್ಬ ಹುಡುಗದಲ್ರಿ. ಅದ್ರ ಕಲಾಗ ಒಂಟು ಮಗಂದ ಬಟ್ಟೆ ಮಾಡಿ ಬಾಳಿಕೆ ಹಂಚೋದು ಬಂದದಂತ್ರಿ. ಅಂದ್ರೆ ತೋಟ್ಕ ಅಂತ್ರಿ, ಅದೊಂದು ತೋಟ್ಕ ಕಳಿಬೇಕಂತ್ರಿ. ಅದಕ್ಕೆ ನಮ್ಮ ಮಮ್ಮಿ ಮಾಡ್ಬೇಕಂತ್ರಿ. ಅಂದ್ರೆ ನಮ್ಮ ತವ್ರ ಮನೆಯವರು ಪಾಪ ನಮ್ಮ ತವ್ರ ಮನೆಯವರು ಮಾಡ್ಬೇಕಂತ್ರಿ. ಅದಕ್ಕೆ ನೋಡನ್ರಿ. ನಮ್ಮ ಮಮ್ಮಿ ಹೋಗ್ಯಾಡ್ರಿ ಮಾಡಕ್ಕೆ. ಅದಕ್ಕಲಾಗಿ ತವ್ರ ಮನೆಯವ್ರು ಮಾಡ್ಬೇಕನ್ನ ನಮ್ಮ ಮಮ್ಮಿ ಬಂದು ಮಾಡತ್ತಾರ್ರಿ. ನಾನು ಇವಾಗ ಅವ್ರು ಊರಿಗೆ ಹೋಗ್ತಾರಲ್ರಿ, ಅವ್ರಿಗೆ ಒಂದು ಜರ ಬುತ್ತಿ ಕಟ್ಟಾಗ ಏನರ ಮಾಡಬೇಕಲ್ರಿ. ಖಾಲಿ ಹತ್ರ ಕಳ್ಸಕ್ಕೆ ಬರಲ್ಲ. ಅದಕ್ಕೆ ಚಪಾತಿ ಆಮೇಲೆ ರೊಟ್ಟಿ ಏನರ ಮಾಡ್ಬೇಕ್ರಿ. ನೋಡನ್ರಿ. ಬರ್ರಿ ಇವಾಗ ಪಟ ಅಂತೇಳಿ ಅದೈತೆ ಮಾಡ್ಕೆರೆ. ಅಲ್ಲ ನೀರು ಇದ್ದಿತ್ತಲ್ರಿ, ಅದಕ್ಕೆ ಲೈಟ್ ಬರ್ನ ನೀರೇ ತುಂಬ್ಕೊಂಡಿನಿ. ನಮ್ಮ ಆಯಿನೂ ಬಟ್ಟೆ ತೊಗೊಳಕತ್ತಾರ್ರಿ. ಬಟ್ಟೆ ತೊಗೋದು ಮಾಡ್ಕೆರೆ ಇದು ಮಾಡ್ತಾರ್ರಿ ಅವರು. ಅಲ್ಲಿ ಏನೋ ದೊಡ್ಡ ಕಲಿ ಮೈ ತಗೋಸೋದು ನೀನು. ರಾಯಣ್ಣ ತೊಗೊಂಡು ಹೋಗ್ಯಾರಲ್ರಿ. ಓ ಅಲ್ಲೇ ನಿಮ್ಮ ಪಪ್ಪ ಬಂದೆ ನೋಡು. ಎಲ್ಲ ಅಡುಗೆ ಅಂತ ಮಾಡ್ತೀನಿ ರೀ. ಎಲ್ಲ ಮನೆ ಅಂತ ಒಂದು ಸ್ವಲ್ಪ ಗಲೀಜಾಗ್ಯದ್ರಿ. ಯಾಕಂದ್ರೆ ಮನೆ ಅಲ್ಲಿ ಕುಬ್ಸಕ್ಕೆ ಹೋಗಿದ್ದೇವಲ್ರಿ. ಆಯಾರತ್ತು ಮಾಡ್ಯಾರ. ಗುಳ್ಳ ಡಬ್ಬಿದ್ದೈತೆ ಅದನ್ನು ಆಯಾರತ್ತು ಮಾಡ್ಯಾರ. ಅವು ಆಯಾರಿ ಪಿಯಾರಿ ಸೀರೆ, ಹೊಸ ಸೀರೆ ಎಲ್ಲ ತೆಗೆದಿಡ್ಬೇಕ್ರಿ. ಹೊಸ ಸೀರೆ ತಟ್ಟಿ ಆಮೇಲೆ ಹಳೆ ಅರ್ಬಿ ಎಲ್ಲ ಮ್ಯಾಲೆ ಬಿದ್ದವ್ರಿ. ಒಟ್ಟು ಗಂಟು ಕಟ್ಟಿ ಮಾಡಿ ಇಡಬೇಕು. ಬರ್ರಿ ನೋಡೋಂಥ ಚಂತನ ಕೆಲಸ ಇದ್ದಂಗೆ ರೀ. ಅವರು ಹೋಗ್ತಾರೆ ರೀ. ಅವ್ರಿಗೆ ಇಷ್ಟ ಕಳಿಸ್ತೀನಿ. ಬೀಗರು ಬಂದ್ಬೇಕು, ಅವ್ರು ಇಲ್ಲೇ ಇರಂಗಿಲ್ಲ ರೀ, ಹೋಗ್ತಾರೆ ಅಲ್ರಿ ಅವರು. ಅದಕ್ಕೆ ಅವ್ರೇನೋ ಕಳಿಸಿ ಮಾಡಿ ನಾನು ಎಲ್ಲ ಕೆಲಸ ಮಾಡ್ಕೋತ ಕುಂದಿರ್ತೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ. ಲಾಗ್ದೊಳಗೆ ಏನೇನಾಯ್ತು ಏನೇನಿಲ್ಲ ಎಲ್ಲರೂ ಸಪೋರ್ಟ್ ಮಾಡತ್ತೀರಿ. ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಫಸ್ಟ್ ಎಲ್ಲ ನಮ್ಮದು ವಿಡಿಯೋಗಳು ಭಾಳ ಚೆನ್ನಾಗಿ ಓಡ್ತೀವಿ. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿವೆ. ಮತ್ತು ನಾನು ಡೈಲಿ ಲಾಗ್ ಹಾಕ್ಲಾತೀನಿ. ಅದಕ್ಕೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡತ್ತೀರಿ. ಬರ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ. ನಮ್ಮ ಆಯಿನೂ ಬಟ್ಟೆ ಒಗ್ಯಾಕತ್ತಾಳ್ರಿ. ಮತ್ತು ಬೈಕೊಂಡು ನಿಂದಿರ್ತಾಳ್ರಿ ನನಗೆ. ಬಡ ರೊಟ್ಟಿ ಬಡಿ ನಾವು ಹೋಗ್ತೇವೆ ಅಂತೇಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಮಾಮ ಹೇಳಿದ್ರಿ ನಾನು ಮಾಡ್ಕೊಂಬ ಅಂತೇಳಿ. ಅವರು ಮಾಡ್ಕೊಂಬಂದಾರೇನಿಲ್ಲ ಅಂದಿದ್ದ. ಮಾಡ್ಕೊಂಬಂದಾರ ನೋಡ್ರಿ ಒಂದು ಸ್ವಲ್ಪ. ಇಲ್ಲಿ ರಾಯಣ್ಣಗೆ ಬಟ್ಟೆ ಮಾಡೋದಿತ್ತಲ್ರಿ ಒಂಟು ಮಗಂದು. ಅದಕ್ಕೆ ಬಟ್ಟೆ ತಂದಿದ್ದೇವ್ರಿ. ಅದು ಮಮ್ಮಿ ಹನುಮೇಂದ್ರ ಗುಡಿಗೆ ಬಂದು ಮಾಡಾತಿರು ನೋಡ್ರಿ. ಇಲ್ಲಿ ಅಫ್ಜಲ್ಪುರದಾಗೆ ಹನುಮೇಂದ್ರ ಗುಡಿ ಅದ ರೀ. ಅಲ್ಲಿ ತಂದು ಮಾಡಾಕತ್ತಾರ್ರಿ ಅವರು. ಮಾಮ ಕರ್ಕೊಂಡು ಹೋಗಿರು. ಅದಕ್ಕೆ 1 ಡಜನ್ ಬಾಳಿಕೆ ಆಮೇಲೆ ಸಕ್ರೆ, ಎಣ್ಣೆ, ಉದ್ಕಡಿ, ಟೆಂಗ ಎಲ್ಲ ತೊಗೊಂಡು ಮಾಡಿ ತಂದಾರ್ರಿ. ಇಲ್ಲಿ ಇದಕ್ಕೆ ಬಾಳಿಕೆ ಹಂಚ್ಬೇಕಲ್ರಿ. ಬಟ್ಟೆ ಉಡಿಸಿ ಆಯಾರು ಮಾಡಿಕೆರೆ. ಇದಕ್ಕೆ ಇವಾಗ ಮಮ್ಮಿ ಇದಕ್ಕೆ ನಮ್ಮ ರಾಯಣ್ಣಗೆ ಇವಾಗ ಬಟ್ಟೆ ಮಾಡ್ತಾರ್ರಿ. ಬಟ್ಟೆ ಅಂತ ಮಾಡತ್ತಾರ ನೋಡ್ರಿ. ಇವಾಗ ನೋಡಿರಿ ಹೊಸ ಬಟ್ಟೆ ತೊಗೊಂಡಿದ್ದಲ್ರಿ, ಎಷ್ಟು ಮಸ್ತಾಗಿ ಕಾಣತ್ತಾರ ರಾಯಣ್ಣಗೆ ಅಂತೇಳಿ. ಇದಿಷ್ಟು ಬಟ್ಟೆ ಮಾಡಾಕತ್ತಾರ ರೀ. ಆಮೇಲೆ ಬಾಳಿಕೆ ಆ ಕಡೆ ಹಂಗೆ ಒಯ್ದು ಹಂಚಂತಾರೆ ಹೇಳ್ಯಾರ ಮಾಮಾಗ.
ಅದಕ್ಕೆ ಅವರು ಆ ಕಡೆ ಹಂಚ್ತಾರೆ ರೀ. ಇವಾಗ ಬಾಳೆಕಾಯಿ ಆಮೇಲೆ ಸಕ್ರೆ ಎಲ್ಲ ಹಂಚ್ಬೇಕತ್ರಿ, ಅದಕ್ಕೆ ಹಂಚ್ಲಾಗತ್ತಾರೆ ರೀ ಅವರು. ತೋಟಕ ಬಂದಿತ್ತಲ್ರಿ, ಅದಕ್ಕೆ ತೋಟಕ ಇಷ್ಟು ಮಾಡ್ಬೇಕಂತೇಳಿ ನಿಂತಿಳ್ರಿ ಮಮ್ಮಿ. ಇವತ್ತು ಬಂದೇಳು ನೋಡಿರಿ, ಹನುಮಂದೇವ್ರ ಗುಡಿಗೆ ಬಂದಾರ ನೋಡ್ರಿ. ಇಲ್ಲಿ ದೊಡ್ಡದಾದ ರೀ ಹನುಮಂದೇವ್ರ ಗುಡಿ, ನಾನು ನೋಡಿದ್ದಿಲ್ಲ. ಹೋಗ್ಬೇಕಂದಿದ್ದ ಊರಿಗೆ ಹೊಲಕ್ಕೆ ಬುತ್ತಿ ಕಟ್ಬೇಕಲ್ರಿ, ಅದ್ರ ಕಲೆಗೆ ಹೋಲಿಲ್ರಿ ನಾ ಅಡುಗೆ ಮಾಡ್ಬೇಕಂತೇಳಿ. ಇವರು ಇದಿಷ್ಟು ಎಲ್ಲ ಮಾಡ್ಕೊಂಬಂದು ಮಟ್ಕೊಂಡು ಬಂದಿಕೆರೆ ಊರಿಗೆ ಹೋಗ್ತಾರೆ ರೀ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಮ್ಮ ಮಾವ ನೋಡ್ರಿ ಮೇವು ಕತ್ತರಿಸಿರ್ತಾರೆ ದನಗಳಿಗೆ. ಇವಾಗ ಜೋಳದ ಮೆಕ್ಕೆಜೋಳದ ರೀ, ಮೆಕ್ಕೆಜೋಳದ ದಂಟ. ಕಡ್ಜೋಳ ಮತ್ತು ಕಡ್ಜೋಳ ನಾ ಮತ್ತು ಹೇಳೋದು ನಾ ತಪ್ಪು ಹೇಳ್ತೇನೆ ಏನು? ಮೆಕ್ಕೆಜೋಳ ರೀ, ಅದಕ್ಕೆ ಕಡ್ಜೋಳನ ಹತ್ತಾರ, ಮೆಕ್ಕೆಜೋಳನ ಹತ್ತಾರ ರೀ. ಅದಕ್ಕೆ ಹಸಿ ಮೆಕ್ಕೆಜೋಳ ಅದಲ್ರಿ. ಹಾಂ, ಕಡ್ಜೋಳ ಅದಕ್ಕೆ ಹತ್ತಾರ, ಅದು ಜೋಳಕ್ಕೆ ಕಡ್ಜೋಳ ಅಂತಾರತ್ರಿ. ಹಾಂ, ಇರ್ತಾವ, ದಕ್ಕಸ್ಕೋ ದನಗಳಿಗೆ ಹಸಿ ಮೇವು ಕತ್ತರಿಸಿ ಹಾಕ್ಲತ್ತಾರ ನೋಡ್ರಿ. ಮೆಕ್ಕಿ ತಾನೇ ಆತೀವ ಇನ್ನೊಂದು ಥೋಡೆ ದಿನ ಬಿಟ್ರೆ. ಇನ್ನ ಬುಕ್ಕೊಳ್ಳೋದ ಆತವಲ್ಲ ಅಟಾಡಿಗೆ, ಇನ್ನೊಂದು 8-10 ದಿನದಾಗ ಆತವ. ಇಟ್ಟು ಕತ್ತರಿಸೋದಾಗ ಇದಾಯ್ತೇನು? ನಿದ್ದೆ ಹೊಂಟದ, ಮೂಡಿಲ್ಲ, ಬೇಸರ ಅದದ. ಹ್ಞೂ, ಇನ್ನು ದೂರ ಅದ ಪಲ್ಲಕ್ಕಿ ದುಡಿಯೋದು. ಹೀಗೆ ಅಂದ್ರೆ ಹೆಂಗೆ ಅವ್ರು ನೋಡಿ ಹ್ಯಾಂಗೆ ಆಡ್ಲತ್ತಾರ. ಕಲ್ಲೋಡು ಮಾಮ, ಕಲ್ಲೋಡು. ಮೇವು ಕತ್ತರಿಸತ್ತಾರೆ ದನಗಳಿಗೆ ಅವರು. ನಂದು ದೌಂತಿ ಎಲ್ಲ ಆಯ್ತು ರೀ. ಹಾಂ, ಹೆಂಗೆ ಹಿಂಗೆ ದನಗಳಿಗೆ ಮೇವು ಕತ್ತರಿಸ್ತಾರ ಅವರು ನೋಡ್ರಿ. ಅದು ನಾ ಆಗಲ್ಲವ ನಮಗದು ಎತ್ತದೇ ಆಗಲ್ಲ. ನೀ ಇದ್ರ ಕತ್ತರಿಸತಿ ಅಂದ್ರೆ ನನಗೆ ಕತ್ತರಿಸತ್ತಾರ್ರಿ. ಅದು ಕೈಯಲ್ಲಿ ಹಿಡಿಯೋದೇ ಎತ್ತದಾಗಲ್ರಿ ನನಗಂತೂ. ರಚ್ಚ ಶದ ಬಿಡು ಬೆಳೆಸಿ. ನಡಿಯವ, ನೀನು ದೌಂತಿನಿ ಮಾಡ್ತೀನಿ, ನಾನು ದೌಂತಿನ ಮಾಡ್ಕೋತೀನಿ ಬಿಡು. ನೀ ಮಾಡ್ತೇನೆ ಬಂದು ನಾನೇ ಮಾಡ್ಬೇಕಲ್ಲ. ನೀ ಯಾಕೆ ಅಂತಪ್ಪ ಹೇಳುತ್ತೀರಿ? ನೀ ಮಾಡ್ತೇನು? ನನ್ನ ದೌಂತಿ ನಾನೇ ಮಾಡ್ಬೇಕಲ್ಲ. ನಮ್ಮ ಅಪ್ಪ ಯಾಕೆ ಮಾಡ್ತಾನ? ನೀ ಮಾಡು. ನಮ್ಮವ್ವ ಹೋಗೋಣ ಮಾಡೋಣ ಎಲ್ಲ ಅರ್ಬಿ ಎಲ್ಲ ಕಟ್ಟಿಡ್ಲತ್ತೀನಿ ನೋಡ್ರಿ. ಹೊಳ್ಳೆ ಶಿಗಂಟು ಕಟ್ಲಾಗತ್ತೀನಿ. ಎಷ್ಟು ಸೀರೆ ಅಂತೇಳಿ ಅಷ್ಟು ಖೋದಿಗೆ ಆತಾವ್ರಿ. ಅದಕ್ಕೆ ಖೋದಿಗೆ ಆತಾವಂತೇಳಿ ಇಲ್ಲಿ ಎಷ್ಟು ಇದು ಮಾಡಿ ಗಂಟು ಕಟ್ಟಿಡಾಕತ್ತೀನಿ ರೀ. ಒತ್ತಾಟು ಮಾಡಿ ಚಲೋ ಸೀರೆ ಒತ್ತಾಟಿ. ಆಮೇಲೆ ಉಟ್ಕೊಂಡು ಬಿಟ್ಟು ಹಳಿವೆಲ್ಲ ಆಗ್ಯವು ಹತ್ಲಾರ್ದೆಲ್ಲ ಒತ್ತಾಟಿ ಕಟ್ಟಿಡತ್ತೀನಿ ರೀ. ಆಮೇಲೆ ನಾನು ಸೀರೆ ಕಳೆದು ನೈಟಿ ಹಾಕೊಂಡ್ರಿ. ಯಾಕಂದ್ರೆ ನನಗಂತೂ ವಜ್ಜೆ ಆದಂಗೆ ಆಗತ್ತೈತ್ರಿ ಸೀರೆ ಅಂತ. ಇತ್ತೀಚೆಗೆ ಸೀರೆ ಅಂತ ಆಗೇ ಬರಲ್ರಿ ನನಗಂತೂ. ಸಿಂಬಡಿಕೆನೇ ಬಂದಂಗೆ ಆಗ್ತದೆ ರೀ. ಅದ್ರ ಕಲೆಗೆ ಸೀರೆ ಕಳೆದ್ಕೆರೆ ನಾನು ನೈಟಿ ಹಾಕೊಂಡ್ರಿ. ಕೆಲಸ ಹತ್ರ ಮಾಡೋದಿರ್ತದಲ್ರಿ, ಅದ್ರ ಕಲೆಗೆ ಒಟ್ಟು ಗೋಳೆ ಮಾಡಿ ಮಟ್ಟಿ. ಆಮೇಲೆ ಮಮ್ಮಿ ಒಟ್ಟು ಸೀರೆ ಆಕಿನ ಸೀರೆ ಇಲ್ಲೇ ಇಟ್ಟು ನನ್ನ ಸೀರೆ ತೊಗೊಂಡು ಹೋಗ್ತಾಳ್ರಿ. ಅದ್ರ ಕಲೆಗೆ ನನ್ನೊಂದು ಸ್ವಲ್ಪ ಚೆನ್ನಾಗಿರ್ತಾವಲ್ರಿ ಸೀರೆ, ನಾನು ನೋಡಿ ತೊಗೊಂಡಿರ್ತೀನಿ. ಅದಕ್ಕೆ ಆಕಿ ಇಟ್ಟು ಹೋಗಿರ್ತಾಳ್ರಿ, ನನ್ನ ತೊಗೊಂಡು ಹೋಗ್ತಾಳೆ. ಅದಕ್ಕೆ ಮೊನ್ನೆ ಬೀಗರು ಮಾಡಿ ಸೀರೆ ನಮ್ಮ ಮಮ್ಮಿ ತೊಗೊಂಡು ಹೋದ್ರಿ. ನಮ್ಮ ಮಮ್ಮಿ ಸೀರೆ ಇಲ್ಲೇ ಇಟ್ಟು ಹೋಗಿರು. ಅದಕ್ಕೆ ಎಲ್ಲ ಈ ಬ್ಯಾಗ ಮೊನ್ನೆ ಶಾಪಿಂಗ್ ಹೋಗಿದ್ದೀವಲ್ರಿ, ಅವಾಗ ನಮ್ಮ ರಚ್ಚು ಹಿಡ್ಕೊಂಬಂದ್ರಿ. ಎಲ್ಲಿದು ಅಳ್ಳಾಗತ್ತಿಳ್ರಿ ಬ್ಯಾಗ್ ಬೇಡಿ. ಅದಕ್ಕೆ ಈ ಬ್ಯಾಗ್ ಕೊಟ್ರಿ ಅವರು ದುಕಾನ್ದವರು, ಇದು ತೊಗೋ ಚಂದದ ಅಂತೇಳಿ. ಅದ್ರಾಗ ನನಗೆ ಬಟ್ಟೆ ಇಡೋಕೆ ಯೂಸ್ ಆಯ್ತು ರೀ ಫ್ರೆಂಡ್ಸ. ಒಟ್ಟು ಹೊಸ ಬಟ್ಟೆ ಎಲ್ಲ ಅದ್ರಾಗೆ ಹಾಕಿಡತ್ತೀನಿ ರೀ ನಾನು. ಯಾಕಂದ್ರೆ ಬ್ಯಾಗ್ ಒಳಗೆ ಮತ್ತೆಲ್ಲರೂ ಹೋದ ಮಾಡಿದೆ ಅಂದ್ರೆ ಅದು ಬ್ಯಾಗ ತೊಗೊಂಡು ಹೋಗ್ಲಿಕ್ಕೆ ಬರ್ತದಲ್ರಿ. ಅದಕ್ಕೆಲ್ಲಾಗ ಈ ಫುಲ್ ಸೀರೆ ಬ್ಯಾಗ್ದಾಗ ಸೀರೆ ಹಾಕಿಟ್ರಿ. ಆಮೇಲೆ ನಮ್ಮ ರಚ್ಚುನಗ್ಗಿ ಮೊನ್ನೆ ಬೆಂಗಳೂರಾಗ ತೊಗೊಂಡಿದ್ದು, ಅದು ಫುಲ್ ಹಿಂಗೆ ಗುಂಜ್ ಎದ್ದಿತ್ತು ರೀ. ಅದು ಬಳಿಗೆ ಹತ್ತಿ ಅದ್ರ ಕಲಾಗ ಅದು ತೆಗೆದಕೆರೆ ಒಕಾಡಿದ್ರೆ ಕಡೆ ಲೋಡಾರೆ ಮಾಡಕ್ಕೆ ಬರ್ತದೆ, ಏನರ ಮಾಡಕ್ಕೆ ಬರ್ತದೆ ಅಂಥೇಳಿ. ಆಮೇಲೆ ಇಲ್ಲಿ ನಮ್ಮ ಶಾದುನ ಓಡ್ನಿ ರೀ, ಅಂದ್ರೆ ಇದು ರೀ ಸೀರೆಗತ್ತೆ ಟೈಪ್ ಇದ್ದಲ್ರಿ, ಅವೆಲ್ಲ ಕಟ್ಟಿ ಮಾಡಿ ಇದು ಬ್ಯಾಗ್ನ ಹಾಕಿ ಸರಕ್ಕೆ ಹಾಕಾಗತ್ತೀರಿ ನಾನು.
ಮತ್ತು ಹೊಳ್ಳಿ ತೆಗಿಯೋದು ಬೇಡ, ಸುಮ್ಮ ಒತ್ತಾಟೆ ಹೋಗೋದಿತ್ತಂದ್ರೆ ಇದ್ರಾಗೆ ತೊಗೋದು, ಹೋಗಲಿಲ್ಲ ಅಂದ್ರೆ ಇದ್ರಾಗೆ ಇರಲ್ಲಕ್ಕಂತೇಳಿ ನೋಡ್ರಿ ಅಷ್ಟು ಭಾರಿ ಪ್ಯಾಕಿಂಗ್ ಆಯ್ತು ಅಂತೇಳಿ ದೊಡ್ಡ ಬ್ಯಾಗ್ ನಮ್ಮ ರಚು ತಂದ್ಕೆರೆ ಚಲೋ ಮಾಡಿದೆವ್ರಿ. ಮಮ್ಮಿಗತ್ತೆ ಎಲ್ಲರಿಗೆ ಕಳಿಸ್ದೇವ್ರಿ. ಕಳಿಸಿ ಮಾಡಿ ನಾನು ದೌಂತಿ ಕತ್ಕೊಂಡಿ ನೋಡ್ರಿ. ನಮ್ಮ ಮಮ್ಮಿ ಹೋಗೋ ಮತ್ತಿಗೆ ನಾನು ನಮ್ಮ ಮಮ್ಮಿಗಳು ಹೋಗ್ಬೇಕು ಅನ್ಸತ್ತಿತ್ತು 2 ದಿನ ನಿಂತು ಹೋಗಿರ್ತಾರೆ ಈಗ ನನಗೆ ಬಣ ಆತದ ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ 2 ದಿನ ನಿಂತು ಹೋಗಿರ್ತಾರೆ, ಮಸ್ತಿ ಮಾಡ್ಯಾರ್ರಿ, ಎಲ್ಲ ಮಾಡ್ಯಾರ. ಆಮೇಲೆ ನಮ್ಮ ಆಯಿ ಬಂದಿರು, ಎಲ್ಲರೂ ಬಂದಿರು. ಅದಕ್ಕೆ ನನಗಂತೂ ಹೋಗಬಾರ್ದು ಅನ್ಸಕತ್ತಿತ್ತು ಅಂದ್ರೆ ಭೀ ಅವ್ರು ಹೋಗಬೇಕಲ್ರಿ, ತಮ್ಮಗಳಿಗೆ ಬಿಟ್ಟು ಬಂದಾರ. ಆಮೇಲೆ ದೌಂತಿ ಇರ್ತಾವ್ರಿ ಅವ್ರೂ, ಅದ್ರ ಕಲೆಗೆ ಯಾಕೆ ಹೋಗಲ್ಲಕ್ಕಂತೇಳಿ ಬಿಟ್ರಿ. ನನಗೆ ಹೋಗೋ ಮನಸ್ಸಿತ್ತು. ಮಾಮ ಹೋಗು ಅನ್ನತ್ತಿರು, ಮತ್ತು ಹಿಂಗೆ ಹೋಗೋದು ಮತ್ತೆ 1-2 ದಿನದಾಗ ವಾಪಸ್ ಬರೋದಲ್ರಿ. ಅದ್ರ ಕಲೆಗೆ ನಾನಂತರ ಹೋಗಲ್ಯಾಕ ಬಿಡು ಅಂತ ಹೇಳಿದ್ರಿ ಮಾಮಾಗ. ಆಮೇಲೆ ಒಟ್ಟು ಹತ್ಲಾರ ಅರ್ಬಿ ಎಲ್ಲ ನಾನು ಒಕಾಡ್ಬೇಕಂತೇಳಿ ಗಂಟು ಕಟ್ಟಾಗತ್ತಿದ್ರಿ. ಆಮೇಲೆ ಪ್ಯಾಂಟ್ ಇತ್ತು ಮಾಮಂದು, ಒಂದು ಸ್ವಲ್ಪ ಹರಿದಿತ್ತು. ಅದು ಒಕಾಡ್ಲೇನೋ ಏನೋ ಹೊಲದ ಉಟ್ಕೋತೀನ ಹೊಲದ ಉಟ್ಕೋತೀನಿ ಸ್ವಲ್ಪ ಹರಿದೈತ್ರಿ ಕಾಲು ಬಲ್ಲಿ. ಅದ್ರ ಕಲಾಗ ಇಲ್ಲೇ ಹರಿದಲ್ಲ, ಯಾಕಿರ್ಲಾಗ ತಗೋ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಅರ್ಬಿ ಹತ್ತವು ಕಟ್ಟಿಡಾತೀನಿ ರೀ. ಹತ್ಲಾರ್ದು ಆ ಕಡೆ ಒಕಟಾಗತ್ತೀನಿ ರೀ. ಒಲಿಗಾರೆ ಹಚ್ಚಕ್ಕೆ ಬರ್ತದೆ, ಆಮೇಲೆ ಇದೋರೆ ಮಾಡಕ್ಕೆ ಬರ್ತದಲ್ರಿ, ಲೋಡಾರೆ ಮಾಡಕ್ಕೆ ಬರ್ತದೆ ತೆಲುಗುಂಬ. ಬುತ್ತಿ ಪಡಿದಿತ್ತಿಲ್ರಿ, ಸಣ್ಣ ಟವೆಲ್ ಇತ್ತು. ಆ ಟವೆಲ್ ಬುತ್ತಿ ಪಡ್ಕರೆ ಆಯ್ತು ಅಂಥೇಳಿ ರೊಟ್ಟಿ ಮೇಲೆ ಒಕ್ಕಡ್ದ್ರಿ ಫ್ರೆಂಡ್ಸ. ಇವಾಗ ಒಟ್ಟು ಅರ್ಬಿ ಎಲ್ಲ ಕಟ್ಟಿ ಮಾಡಿ ಇಡ್ಬೇಕು ನೋಡ್ರಿ. ಆಮೇಲೆ ರಾಯಣ್ಣ ಹೋತಾನ್ರಿ, ರಾಯಣ್ಣನ ಕಳಿಸ್ಬೇಕು ಈ ಸದ್ದ. ಕಳಿಸ್ ಬಳಕ ಆಯ್ತು ನೋಡ್ರಿ. ಅವನಿಗೆ ಎಷ್ಟು ಕಳಿಸ್ದೇವಂದ್ರೆ ಸಾಲಿ ಇದು ಆದಾಗ ಆಗ್ತದ್ರಿ ಅವಂದು. ಮೊನ್ನೆ ಊರಿಗೆ ಹೋಗ್ದಾಗ ಬ್ಯಾಗ್ ಒಯ್ದಿದ್ದಲ್ರಿ, ಬ್ಯಾಗ್ನಾಗ ಅರ್ಬಿ ಒಯ್ದಿದ್ದ, ಅರ್ಬಿನ ತೆಗ್ದಿತ್ತಿಲ್ರಿ. ಯಾಕೆ ಟೈಮೇ ಸಿಕ್ಕಿಲ್ರಿ ನನಗೆ ಮಮ್ಮಿ ಅಂತ ಬರೋದ್ರಾಗ. ಅದಕ್ಕೆಲ್ಲ ಇವಾಗ ಟೈಮ್ ಸಿಕ್ಕದ ಎಲ್ಲ ತೆಗ್ದಿಡತ್ತೀನಿ ನೋಡ್ರಿ. ಮನೆ ಎಲ್ಲ ಫುಲ್ ಸ್ವಚ್ಛ ಮಾಡತ್ತೀನಿ ನಾನಂತ್ರ. ಒಟ್ಟು ಚಿಂದಿ ಅಂತ ಭಾಳ ಬಿದ್ದವ್ರಿ ಅರ್ಬಿ ಚಿಂದಿಗಳು. ಅವಕ್ಕೆಲ್ಲ ಏನು ಮಾಡಬೇಕು ಅನ್ಸತ್ತಿತ್ತು ಅಟ್ಟು ಅರ್ಬಿ. ಏನು ಅರ್ಬಿ ಸ್ಟಾಲೇ ಅಂದ್ರೆ ಅರ್ಬಿ ದುಕಾನೇ ಆದಂಗೆ ಆಗೈತ್ರಿ ನಮ್ಮ ಮನೆ ಅಂತ. ಅದ್ರ ಕಲಾಗೆ ಒಟ್ಟು ಪಟ ಅಂತ ತೆಗಿಯಾಗತ್ತೀನಿ ರೀ ನಾನು. ಜಾಸ್ತಿ ಅರ್ಬಿ ಇದ್ವಲ್ರಿ, ನಮ್ಮ ರಚ್ಚು ಹಾಕಿ ನಂಗೆ ತೊಗೊಂಡು ಆಡ್ಲಾಗತ್ತಿವ್ರಿ ಅನ್ಸೋನ. ನಮ್ಮ ರಾಧಿಕಾ ಇದೇ ಇರ್ತದಲ್ರಿ, ಗಂಟಿನ ಮೇಲೆ ಕೂತು ಕುದುರೆ ಆಡತ್ತೇಳ್ರಿ ಆಕಿ. ಒಟ್ಟು ಇವಾಗ ಗಂಟುಗಳೆಲ್ಲ ಎತ್ತಿ ಮ್ಯಾಲೆ ಇಡ್ತೀನಿ ರೀ. ಇದು ಸಣ್ಣ ಗಂಟಿದ್ರೆ ಹತ್ತಲ್ರಿ. ಇದು ಲೋಡ ಹೊಲಿತೀನಿ ರೀ. 1-2 ಲೋಡ ಆತವು, 2 ಲೋಡ ಹೊಡಿತೀನಿ. ಇದು ಅಂತ ನೋಡ್ರಿ ಗೊಂಬಿ ತೊಗೊಂಡು ಹೆಂಗೆ ಕೂತ ಅಂತೇಳಿ. ಆಮೇಲೆ ನೋಡ್ರಿ ಇಲ್ಲಿ ಹೆಂಗೆ ಇದು ಮಾಡತ್ತ ಅಂಥೇಳಿ. ಇವತ್ತಿನ ವ್ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ಫ್ರೆಂಡ್ಸ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿರಿ. ಮತ್ತೆಲ್ಲರಿಗೂ ನಾಳೆ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.